ಐಶ್ವರ್ಯಗೌಡ. ಈ ಹಿಂದೆ ವಿಷ್ಣುವರ್ಧನ್ ಸಮಾಧಿಯವರನ್ನ ತೆರವುಗೊಳಿಸಲಾಗಿತ್ತು. ಈಗ ಇಂದು ಅಭಿಮಾನಿಗಳನ್ನ ಕರೆಸಿ ಅನಿರುದ್ಧ್ ಅವರು ಈ ಬಗ್ಗೆ ಒಂದು ಸಭೆಯನ್ನ ಏರ್ಪಡಿಸಲಾಗಿದೆ. ಈ ವಿಷಯದಲ್ಲಿ ಒಂದಷ್ಟು ಜನ ಅಭಿಮಾನಿಗಳು ಸೇರಿದ್ರು. ಈಗ ಒಂದಷ್ಟು ಜನ ಅಭಿಮಾನಿಗಳನ್ನ ನಾನು ಮಾತಾಡ್ಸ ಹೋಗ್ತೀನಿ. ಸರ್, ಸಭೆಯನ್ನ ಏರ್ಪಡಿಸಿದ್ರು, ಸಭೆಯಿಂದ ತೃಪ್ತಿ ಸಿಗ್ತಾ ಏನು ಅನ್ನುವಂಥದ್ದು? ಮೇಡಮ್, ಈಗ ಮನೆಯಿಂದ ಒಂದು ಮಾಹಿತಿ ಕೊಟ್ಟರು, ಬನ್ನಿ ಎಲ್ಲ ಸೇರೋಣ ಅಂತ. ಹಂಗಾಗಿ ಜಿಲ್ಲೆಗಳಿಂದ ರಾಜ್ಯಗಳಿಂದ ಎಲ್ಲ ನಮ್ಮ ವಿಷ್ಣು ಅಭಿಮಾನಿಗಳು ಬಂದಿದ್ದಾರೆ. ಬಟ್ ನಾವು ಮನೆಯವ್ರಿಗೆ ಒಂದು ಒತ್ತಾಯ ಮಾಡೋದೇನೆಂದ್ರೆ, ತಾಯಿನ ಹೆಂಗ್ ಮರೆಯೋಕ್ಕಾಗಲ್ವೋ ಬಾಸ್ ಅವ್ರ ಕುಟುಂಬದವ್ರನ್ನು ನಾವು ಅದೇ ರೀತಿ ಮರೆಯೋಕ್ಕಾಗಲ್ಲ. ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಬೇಕು. ಆದರೆ ಅಭಿಮಾನಿಗಳನ್ನೋದು ಏನು ಇರ್ತೀವೋ ಅವ್ರಿಗೆ ಅವರು ಸದಾ ಬೆನ್ನೆಲುಬಾಗಿ ನಿಂತಿರ್ಬೇಕಂತ ನಮ್ಮ ಆಸೆ. ಯಾಕಂದರೆ ವಿಷ್ಣು ಸರ್ ಅವರ ಸ್ಮಾರಕ ಬಿದ್ದ ಏನು ಕೆಡವಿದಾರೋ ಅದೇ ಜಾಗದಲ್ಲೇ ಪುನರ್ ನಿರ್ಮಾಣ ಆಗಬೇಕು ನಮ್ಮ ಆಸೆ. ಯಾಕಂದರೆ ಇಂಥ ಇಷ್ಟು ಜನ 15 ವರ್ಷ ಆದರೂ ಈ ಅಭಿಮಾನ ಮಳೆ ಆದರೂ ಇಷ್ಟು ಜನ ಬಂದು ನಿಂತ್ಕೊಂಡು ಮಾತಾಡ್ತಿದ್ವು ಅಂದರೆ ಆ ಒಂದು ಅಭಿಮಾನಕ್ಕೆ ನಾವು ಯಾವತ್ತೂ ಸದಾ ಪ್ರೀತಿಯಿಂದ ಇರ್ತೀವಿ ಅಂತ ಹೇಳ್ತಾ, ನಾವು ಇದೇ ಅನಿರುದ್ಧ್ ಸರ್ ಒಂದು ಮಾತು ಹೇಳಿದ್ರು, ನಮ್ಮ ಹತ್ರ ಒಂದೇ ಒಂದು ಮಡಿಕೆಯಲ್ಲಿತ್ತು ಚಿತಾಭಸ್ಮ ಅಂತ. ಅದೇ ಚಿತಾಭಸ್ಮ ಇಡೀ ಬೆಂಗಳೂರಲ್ಲೇ ಎರಡನೇ ಒಂದು ಸ್ಮಾರಕ ಇದೆ ಅಂತ. ಅದು ಗೋರಿಪಾಳ್ಯದಲ್ಲಿ ಹೃದಯವಂತ ಡಾಕ್ಟರ್ ವಿಷ್ಣುವರ್ಧನ್ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಅಲ್ಲಿ ಅದೇ ಚಿತಾಭಸ್ಮ ಹಾಕಿ ನಾವು 7.5 ಅಡಿ ಕಟೌಟ್ ನಿಲ್ಸಿದ್ವಿ. ಬಟ್ ನಾವು ಮುಂದಿನ ದಿನಗಳಲ್ಲಿ ಅದನ್ನ ನಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಇನ್ನೂ ಹಲವಾರು ಯೋಜನೆಗಳನ್ನು ಮಾಡ್ಕೊಂಡಿದ್ವಿ. ಯಾಕಂದ್ರೆ ಇವತ್ತು ಇಷ್ಟು ಜನ ದೊಡ್ಡ ಅಭಿಮಾನಿಗಳು, ಹಿರಿಯ ಅಭಿಮಾನಿಗಳು ಬಂದಿದ್ದಾರೆ. ನಮ್ಮ ಆಸೆ ಏನಂದ್ರೆ ಅದೇ ಜಾಗದಲ್ಲೇ ಏನು 10 ಕುಂಟೆ ಆಗಲಿ ಇಲ್ಲ ಗುಡಿಗೆ ಆಸೆ ಜಾಗ ಕೊಡ್ಬೇಕಂತ ನಮ್ಮ ಆಸೆ. ನಾವು ಇರ್ತೀವೋ ಇರಲ್ವೋ ಮುಂದಿನ ಪೀಳಿಗೆಯಲ್ಲಿ ಭಾಷೆ ಉಳಿಸ್ಬೇಕಂತ ನಮ್ಮ ಆಸೆ. ನಾವು ಸೇಮ್ ಅಷ್ಟೇ ಮೇಡಮ್, ನಾವು ಅಷ್ಟೇ. ನಾವು ಹೃದಯವಂತ ಸಾಂಸ್ಕೃತಿಕ ವಿಶ್ವದ ಸೇವಾ ಸಂಸ್ಥೆಯಿಂದ ಬಂದಿದ್ದೀವಿ. ನಾವೆಲ್ಲ ಸಂಘಟಕರು. ನಾವೆಲ್ಲ ಗೋರಿಪಾಳ್ಯದಲ್ಲಿ ಅವ್ರ ಚಿತಾಭಸ್ಮವನ್ನು ಹಾಕಿ 2ನೇ ಸ್ಮಾರಕ ಅಂತ ಮಾಡಿದ್ದೀವಿ. ನಮ್ಮೆಲ್ಲರ ಆಶ್ರಯ ಅಭಿಮಾನ ಸೌಧದಲ್ಲೇ ಆಗ್ಬೇಕು. ಬಾಸ್ ಅವ್ರದ್ದು ಅಭಿಮಾನ ಸೌಧದಲ್ಲೇ ಆಗ್ಬೇಕು ಮೇಡಮ್ ನಮ್ಮೆಲ್ಲರದ್ದು. ಮೇಡಮ್ ನಮಸ್ಕಾರ, ನಾವು ಯಾದಗಿರಿಯಿಂದ ಬಂದಿದ್ದೀವಿ. ನಮಗೆ ಒಂದೇ ಬೇಡಿಕೆ, ಸರ್ಕಾರಕ್ಕೆ, ಬಾಲಣ್ಣ ಕುಟುಂಬಕ್ಕೆ ಕೋಟ್ಯಾಂತರ ಅಭಿಮಾನಿಗಳು ಪ್ರತಿನಿತ್ಯ ಪೂಜೆ ಮಾಡುವಂತ ನೆಲ ಸಮಾನ ಮಾಡಿದ್ರಿ. ಆ ನೆಲ ಸಮಾನ ಆಗಿರ್ತಕ್ಕಂಥ ಪುಣ್ಯಭೂಮಿ ಮತ್ತೆ ನಮಗೆ ಕೊಡಬೇಕು. ಇವತ್ತಿನ ದಿನ ಕರ್ನಾಟಕದಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಇದಕ್ಕೆ ಸಕಲ ಎಲ್ಲ ವಿಷ್ಣು ಅಭಿಮಾನಿಗಳು ನಮ್ಮ ತಯಾರಲ್ಲಿ ಇರ್ತವೆ. ಮತ್ತೊಂದ್ಸಲ ಮಗದೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಅತಿ ಶೀಘ್ರದಲ್ಲಿ ನೀವು ಕಲಾಪದಲ್ಲಿ ಎಲ್ಲ ಕರ್ನಾಟಕದಂತಿರೋ ಸಚಿವರುಗಳು ನಮ್ಮ ವಿಷ್ಣು ಸರ್ ಪರವಾಗಿ ಧ್ವನಿ ಎತ್ತಬೇಕು. ನಮ್ಮ ಅಭಿಮಾನಿಗಳು ಕೂಗು ಕರ್ನಾಟಕಕ್ಕೆ ಕೇಳಬೇಕು. ಒಂದೇ ಮನವಿ, ನೆಲ ಸಮಾನ ಆಗಿರ್ತಕ್ಕಂಥ ಪುಣ್ಯಭೂಮಿ ಗರ್ಭಗುಡಿಗಾಗಿ ಯಜ್ಞಂದಿರಬೇಕು. ಅದಕ್ಕೆ ನಾವೆಲ್ಲ ಶ್ರಮ ಆಗ್ತಾ ಇದೀವಿ. ಎಲ್ಲ ಅಭಿಮಾನಿಗಳು ₹1 ಎಲ್ಲವನ್ನು ಕಾಣಿಕೆ ಮಾಡಿ ನಾವು ಪುಣ್ಯಭೂಮಿ ಇಲ್ಲೇ ಮಾಡ್ಕಿದ್ದು ನಮ್ಮ ಪ್ರಾಣ ಇರೋವರೆಗೂ ಬೆಂಗಳೂರಲ್ಲಿ ಪುಣ್ಯಭೂಮಿ ಬಿಟ್ಟುಕೊಡಲ್ಲ. ನಮ್ಮ ಪ್ರಾಣ ಪುಣ್ಯಭೂಮಿಗೆ, ನಮ್ಮ ಪ್ರಾಣ ಭೂಮಿಗೆ. ಜೈ ವಿಷ್ಣು ಸೇನಾ ಸಮಿತಿ. ಸೆಪ್ಟೆಂಬರ್ 18 ಒಳಗಡೆ ಪುಣ್ಯಭೂಮಿ ಆಗ್ಲೇಬೇಕು. ನಾವು ಅಲ್ಲಿ ಏನಾದ್ರೂ ಪೂಜೆ ಮಾಡ್ಲೇಬೇಕು. ಮೇಡಮ್, ನಾವು ವಿಷ್ಣುವರ್ಧನ್ ಪುಣ್ಯಭೂಮಿ ಅಲ್ಲೇ ಆಗಬೇಕು. ನಾವು ಈ ಮೀಡಿಯಾ ಸಿಕ್ತು ಅಂತ ನಾವು ಮಾತಾಡಲ್ಲ. ನಾವು ಪ್ರತಿಯೊಬ್ಬರು ಅವರ ಪುಣ್ಯಭೂಮಿ ಆಗಬೇಕು ಅಂತ ನಾವು ಒಂದು ಹೋರಾಟ ಮಾಡ್ತೀವಿ. ಪ್ರತಿಯೊಂದು ಜನನು ನಾವು ದುಡ್ಡಾಗಿ ಅದನ್ನ ಪರ್ಚೇಸ್ ಮಾಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ಇವತ್ತು ಅನಿರುದ್ಧ್ ಅವರ ಮನೆಯಲ್ಲಿ ಈ ಹಿಂದೆ ವಿಷ್ಣುವರ್ಧನ್ ಅವರ ಸಮಾಧಿ ಮೇಡಮ್, ಏನಿಲ್ಲ, ಬಹಳ ಸಮಾಧಾನವಾಗಿ ಕರ್ನಾಟಕ ವಿಷ್ಣು ಚಂದ್ರ ರಾಜ್ಯದ ವಿಷ್ಣು ಚಂದ್ರ ಅಳಬ ವಿಷ್ಣು ಚಾರಿತ್ಯದಲ್ಲಿ ಇದ್ದವನು ನಾನು. ಸುಮಾರು 79ರಿಂದ ನಾನು ಅಭಿಮಾನಿಯಾಗಿ ಅವ್ರ ಮನೆ ಹತ್ರ ಇದ್ದಾಗ ಸೇವೆ ಮಾಡಿದ್ದೀನಿ. ಇದು ಏನು ತೊಂದರೆ ಆಗಲ್ಲ. ಏನು ಕೆಲವರು ಅಭಿಮಾನಿಗಳ ಆಸೆ ಅಂತೆ. ನಾವೆಲ್ಲರೂ ಮನೆಯವರು. ಅನಿರುದ್ಧ, ಭಾರತಿ ಅಮ್ಮ, ಕೀರ್ತಿ ಕೂತ್ಕೊಂಡು ನಿಧಾನಕ್ಕೆ ಏನೇ ಗೊಂದಲ ಹೊರಗಡೆ ಹೋಗ್ಬಾರ್ದು. ಮಾಧ್ಯಮದವರಿಗೆ ತಪ್ಪು ಸಂದೇಶ ಹೋಗ್ಬಾರ್ದು. ನಾವು ನಿಜವಾಗ್ಲೂ ಮನೆಯವರು ಏನು ಅಭಿಮಾನಿ ಕೋರಿಕೆ 10 ಗಂಟೆ ಕೇಳಿದ್ದಾರೆ. ಅದಕ್ಕೋಸ್ಕರ ಪ್ರಯತ್ನ ಪಡ್ತೀರಿ. ಸರ್ಕಾರದ ಬಗ್ಗೆ ನಾವು ಸರ್ಕಾರಕ್ಕೆ ಗಮನ ಹರಿಸ್ತೀರಿ. ಏನ್ ಯಾರೋ ತಗೊಂತೀನಿ ಮುಂದೆ ಬಂದಿದ್ದಾರೆ, ಅದು ನಿಜವಾಗ್ಲೂ ಕನಸು. ಸುಮ್ನೆ ಹೇಳ್ತಾರೆ ಅಷ್ಟೇ, ಮಾಧ್ಯಮ ಯಾರು ಮುಂದೆ ಬರಲ್ಲ. ಮನೆಯವರು ನಾವು ಕೂತ್ಕೊಂಡು ನಿಧಾನಕ್ಕೆ ಬಗೆಹರಿಸೋಣ. ಇಲ್ಲಿ ಗೊಂದಲ ಬೇಡ. ನಿಜವಾಗ್ಲೂ ಏನ್ ಆಸೆ ಅಂತೆ ಯಾವುದೇ ಕಾರಣಕ್ಕೆ ತಪ್ಪು ಸಂದೇಶ ಹೋಗ್ಬಾರ್ದು. ಎಲ್ಲ ಕೋರಿಕೆ ಅಂತೆ ಅಭಿಮಾನಿ ಏನ ಕುಂಟೆ ಇದೆ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ಬೇಕಂತೇಳಿ ನಾವೆಲ್ಲರೂ ಒತ್ತಾಯಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಸಾಕಾಯಿಸಬೇಕಾಗುತ್ತೆ. ಗೊಂದಲ ಎಡೆ ಮಾಡಬಾರ್ದು. ಯಾರೋ ಸ್ವಲ್ಪ ವಿರೋಧಿಗಳು ಬಂದು ಸ್ವಲ್ಪ ಕೈ ಜೋಡಿಸಿದ್ದಾರೆ. ಸ್ವಲ್ಪ ಕೈ ಜೋಡಿಸ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕ್ತೀರಿ, ಕ್ರಮ ತಗೊಂತೀರಿ. ಅದಕ್ಕೆ ಯಾವ ವಿರೋಧಿಗಳು ಅದು ರೀತಿಯಾಗಿ ತಪ್ಪು ಸಂದೇಶ
ಹೋಗ್ಬಾರ್ದು. ಮನೆಯವರು ಆಯ್ತು, ಅಭಿಮಾನಿಗಳಾಯ್ತು, ಮನೆಯವರು ಮತ್ತೆ ಗೌರವ ಕೊಡಬೇಕು, ಭಾರತೀಯಮ್ಮಗೆ ಗೌರವ ಕೊಡಬೇಕು, ಅನಿರುದ್ಧ ಗೌರವ ಕೊಡಬೇಕು, ಅವ್ರ ಅಧ್ಯಕ್ಷತೆ ನಡೀಬೇಕು. ಮುಂದೆ ಯಾರು ವ್ಯಾಪಾರದ ಕಾರಣ ಪುಸ್ತಕ ಕ್ಯಾಲೆಂಡರ್ ಯಾವ್ದು ಮಾಡಬಾರ್ದು. ಏನಾದ್ರು ಸ್ಮಾರಕ ಆದ್ರೆ ಕೂಡ ಅವ್ರ ಮನೆಯಲ್ಲೇ ಅಧ್ಯಕ್ಷತೆ ಇರಬೇಕು. ಅವ್ರು ಏನು ಒಂದು ಮಾರ್ಗದರ್ಶನ ಮಾಡ್ಕೊಡ್ತಾರೆ, ಆ ಮಾರ್ಗದರ್ಶನದಲ್ಲಿ ಹೋಗ್ಬೇಕಾಗತ್ತೆ. ಎಲ್ಲರೂ ನಾವು ಒಗ್ಗಟ್ಟಾಗಿ ಅದನ್ನ ಮಾಡ್ಕೊಳೋಣ ಅಂತ ಹೇಳಿ ಏನೋ ಇವತ್ತು ಇನ್ನ ಅನೇಕ ಕಾರ್ಯಕ್ರಮ ಮಾಡ್ಬೇಕಾಯ್ತು. ಮಳೆ ಬಂದ್ಬಿಡ್ತು. ದಯಮಾಡಿ ಕರುನಾಡು ವಿಷ್ಣು ಸೇನಾ ರಾಜ್ಯಾಧ್ಯಕ್ಷರು ಎಲ್ಲಾ ಅಭಿಮಾನಿಗಳು ನಾವು ಹಳಬರು ಅದನ್ನ ನಿಜ ರೀತಿಯಲ್ಲಿ ಸಾಕಾರಿಸ್ತೀರಿ. ಅದು ಏನೋ ಅಭಿಮಾನಿಗಳ ಕೋರಿಕೆ ಅದನ್ನ ನೆರವೇರಿಸ್ಕೊಡ್ತೀರಿ ಅಂತ ಹೇಳ್ತಾ ಮಾಧ್ಯಮಗಳಿಗೆ ಧನ್ಯವಾದ ಹೇಳ್ತಾ ಜೈ ಕರ್ನಾಟಕ. ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಈ ಹಿಂದೆ ವಿಷ್ಣು ಸಮಾಧಿಯನ್ನ ತೆರವುಗೊಳಿಸಿರುವಂತದ್ದು ಏನಾಗಿದೆ? ಓಕೆ ಒಂದ್ ನಿಮಿಷ ರಿಟೇಕ್ ತಗೊಳ್ಳಿ. ನಾನು